ಯೋ ಗಾಯ್ಸ್, ಎಷ್ಟೋ ದಿನಗಳ ನಂತರವಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯನ್ನೇ ನೋಡ್ತಾ ಇದೀವಿ. ಈ ಮೂವಿಯನ್ನ ನೋಡಿ ಈ ಲೆವೆಲ್ಗೂ ಕೂಡ ಮೂವಿಯನ್ನ ಮಾಡಬಹುದು ಅಂತ ನನಗೇನೆ ಶಾಕ್ ಆಗ್ಬಿಟ್ಟಿದೆ. ಇನ್ನು ಮೂವಿಯ ಬಗ್ಗೆ ಹೇಳೋದಾದ್ರೆ, ಒಂದು ಕಪಲ್ಲು ಚಿಕ್ಕದಾಗಿ ಒಂದು ಮಾಂಸದ ಅಂಗಡಿಯನ್ನ ಓಪನ್ ಮಾಡ್ತಾರೆ. ಬಟ್ ಆದ್ರೆ ದಿನಗಳು ಕಳಿತಾ ಯಾವುದೇ ಕಸ್ಟಮರ್ಗಳು ಬರ್ದೆ ಇವರ ಬಿಸ್ನೆಸ್ ಲಾಸ್ ಆಗ್ತಿರುತ್ತೆ. ಆದ್ರಿಂದ ನಾವು ಡಿಫ್ರೆಂಟ್ ಆಗಿ ಏನನ್ನಾದ್ರೂ ಮಾಡ್ಲೇಬೇಕು ಅಂತ ಒಂದು ಸ್ಪೆಷಲ್ ಆದ ಮಾಂಸವನ್ನ ಇವರ ಅಂಗಡಿಯಲ್ಲಿ ಮಾರೋದಿಕ್ಕೆ ಶುರು ಮಾಡ್ತಾರೆ. ಬಟ್ ಆದ್ರೆ ಅದು ನಾರ್ಮಲ್ ಆದ ಪ್ರಾಣಿಗಳಿಂದ ತಂದಿರುವಂತಹ ಮಾಂಸವಲ್ಲ, ಬದಲಾಗಿ ಮನುಷ್ಯರನ್ನ ಕೊಳೆ ಮಾಡಿ ತಂದಿರುವಂತಹ ಮಾಂಸವಾಗಿರುತ್ತೆ. ಕೇಳೋದಿಕ್ಕೇನೆ ಹೀಗಿದೆ ಅಂದ್ರೆ ಮುಂದೆ ಅವರ ಜೊತೆ ಏನಾಗುತ್ತೆ, ಏನಕ್ಕಾಗಿ ಆ ರೀತಿ ಮಾಂಸವನ್ನ ಮಾರೋದಿಕ್ಕೆ ಶುರು ಮಾಡಿದ್ರು? ಅದು ಅಲ್ಲದೆ ಆ ಮಾಂಸವನ್ನ ತಿನ್ನುವ ಕಸ್ಟಮರ್ಗಳಂತೂ ಬಾಯಲ್ಲಿ ಜೊಲ್ಲನ ಬಿಟ್ಕೊಂಡು ಚಪ್ಪರಿಸಿ ತಿನ್ನೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಂಡು ನಮ್ಗೆ ಇನ್ನವೇ ಅದೇ ಮಾಂಸನೇ ಬೇಕು ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆ ನಂತರ ಇವರ ಲೈಫಿನಲ್ಲಿ ಏನೆಲ್ಲ ನಡೆಯುತ್ತೆ ಎನ್ನುವ ಟ್ವಿಸ್ಟ್ ಗಳನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ಸಮ್ ಲೈಕ್ ಇಟ್ ರೇರ್ ಅಂತ. ವಿಡಿಯೋ ಮಾತ್ರ ನೀವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಸಸ್ಪೆನ್ಸ್ ಗಳನ್ನ ಮಡಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ನೀವು ಇನ್ನವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಇನ್ನೂ ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಸೋಫಿ ಮತ್ತೆ ವಿನ್ಸೆಂಟ್ ಅನ್ನುವ ಒಂದು ಕಪಲ್ ಅನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವರ ಜೀವನವನ್ನ ನಡ್ಸೋದಿಕ್ಕಾಗಿ ಒಂದು ಚಿಕ್ಕದಾದ ಮಾಂಸವನ್ನ ಮಾರುವಂತಹ ಒಂದು ಅಂಗಡಿಯನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ದಿನಗಳು ಕಳಿತಾ ಕಸ್ಟಮರ್ಗಳು ಕಡಿಮೆನೆ ಆಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮಾಂಸವನ್ನ ಖರೀದಿ ಮಾಡೋದಿಕ್ಕೆ ಕೇವಲ ಒಬ್ಬರು ಇಬ್ಬರು ಮಾತ್ರವಾಗಿನೇ ಬರ್ತಿರ್ತಾರೆ. ಸೊ ಇದೇ ರೀತಿ ನಡೀತಾ ಇದ್ರೆ ಜೀವನವನ್ನ ನಡ್ಸೋದಿಕ್ಕೆ ತುಂಬಾನೇ ಕಷ್ಟವಾಗ್ಬಿಡುತ್ತೆ ಅಲ್ವಾ? ಅದೇ ರೀತಿ ಇವರು ದುಡಿತಾ ಇರುವ ಹಣ ಕೂಡ ಯಾವ್ದಕ್ಕೂ ಸಾಕಾಗ್ತಾನೆ ಇರಲ್ಲ. ಸೊ ಈ ರೀತಿ ಇವರ ಬಿಸ್ನೆಸ್ ಲಾಸ್ ಆಗಿ ನಡೀತಿರ್ಬೇಕಾದ್ರೆ ನಮ್ಮ ಸೋಫಿಗೆ ಇದನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ಸೊ ಯಾವಾಗ್ಲೂ ತುಂಬಾನೇ ಬೇಜಾರಿನಲ್ಲೇ ಇರ್ತಾಳೆ. ಅಂಡ್ ಇದೇ ರೀತಿ ನಮ್ಮ ಕಪಲ್ ಕೂಡ ಅವರ ಕೆಲ್ಸವನ್ನ ಮಾಡ್ಕೊಂಡು ಅಂಗಡಿಯಲ್ಲಿರ್ಬೇಕಾದ್ರೆ ಒಂದು ದಿನ ಸಡನ್ ಆಗಿ ವೆಜಿಟೇರಿಯನ್ ಗಳು ಇವರ ಅಂಗಡಿ ಒಳಗಡೆಗಾಗಿನೇ ನುಗ್ತಾರೆ. ಅಂದ್ರೆ ಈ ವೆಜಿಟೇರಿಯನ್ ಗಳಿಗೆ ಮಾಂಸವನ್ನ ಮಾರೋದಾಗ್ಲಿ ಪ್ರಾಣಿಯ ಕಥೆಯನ್ನ ಮುಗಿಸೋದಾಗ್ಲಿ ಒಂದು ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರಿಂದ ಇದೇ ರೀತಿ ಮಾಂಸಗಳನ್ನ ಮಾರಾಟ ಮಾಡುವ ಅಂಗಡಿ ಒಳಗಡೆ ನುಗ್ಗಿ ಎಲ್ಲವನ್ನ ಚಿಂದಿ ಚಿತ್ರಾನ್ನವನ್ನಾಗಿನೇ ಮಾಡ್ತಿರ್ತಾರೆ. ಅಂಡ್ ಇವಾಗ ಅದೇ ರೀತಿ ನಮ್ಮ ಕಪಲ್ ಗಳಿರುವ ಅಂಗಡಿ ಒಳಗಡೆನೆ ನುಗ್ಗಿ ಎಲ್ಲವನ್ನ ಪೂರ್ತಿಯಾಗಿನೇ ಧ್ವಂಸವನ್ನ ಮಾಡಿ ಹಾಕ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ತಡೆಯೋದಿಕ್ಕಾಗಿನೇ ನೋಡ್ತಾನೆ. ಅದ್ರಲ್ಲಿವೇ ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಂಡು ಅವನ ಮಾಸ್ಕ್ ಅನ್ನವೇ ತೆಗೆದು ಮುಖವನ್ನುವೇ ನೋಡ್ಕೋತಾನೆ. ಬಟ್ ಆದ್ರೆ ಇಷ್ಟು ಹೊತ್ತಿಗೆ ವೆಜಿಟೇರಿಯನ್ ಗಳ ಗ್ರೂಪ್ ಇವರ ಹತ್ರಕ್ಕಾಗಿನೇ ಬಂದು ನಮ್ಮ ಹೀರೋ ಹಿಡ್ಕೊಂಡಿರುವ ವ್ಯಕ್ತಿಯನ್ನುವೇ ಕೂಡ ಬಿಡಿಸ್ಕೊಂಡು ಎಸ್ಕೇಪ್ ಆಗ್ತಾರೆ. ಆಲ್ರೆಡಿ ನಮ್ಮ ಬಿಸ್ನೆಸ್ ತುಂಬಾನೇ ಲಾಸಿನಲ್ಲೇ ನಡೀತಾ ಇದೆ. ಇವಾಗ ಬೇರೆ ಈ ವೀಗನ್ಸ್ ಗಳು ಬಂದು ಎಲ್ಲವನ್ನ ಧ್ವಂಸವನ್ನ ಮಾಡ್ಬಿಟ್ರು ಅಲ್ವಾ? ಇದನ್ನ ನಮ್ಮ ಕಪಲ್ ಗಳ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರೇ ಸೇರ್ಕೊಂಡು ಇವರ ಫ್ರೆಂಡ್ ಆಗಿರೋ ಮಾರ್ಕ್ ಅವನ ಮನೆಗಾಗಿನೇ ಬರ್ತಾರೆ. ಅಂಡ್ ಈ ಮಾರ್ಕ್ ಕೂಡ ಇವರ ಹಾಗೇನೆ ಮಾಂಸವನ್ನ ಮಾರುವ ಬಿಸ್ನೆಸ್ ಅನ್ನೇ ಮಾಡಿ ಬರ್ತಾ ಇದ್ದಾನೆ. ಬಟ್ ಆದ್ರೆ ಇವನ ಬಿಸ್ನೆಸ್ ನಮ್ಮ ಕಪಲ್ ಗಳ ಹಾಗೆ ಲಾಸ್ ಅಲ್ಲೇನು ನಡೀತಾ ಇಲ್ಲ, ಬದಲಾಗಿ ತುಂಬಾನೇ ಜಾಸ್ತಿ ಆಗಿನೇ ಹಣವನ್ನ ಸಂಪಾದಿಸ್ತಾ ಇದ್ದಾನೆ. ನಮ್ಮ ಹತ್ರ ದುಡ್ಡಿದೆ ಅಂದ್ರೆ ದೌಲತ್ತು ಕೂಡ ತುಂಬಾನೇ ಜಾಸ್ತಿ ಎಲ್ಲ ಇರುತ್ತೆ ಅಲ್ವಾ? ಸೊ ಈ ಮಾರ್ಕ್ಗೂ ಕೂಡ ಅದೇ ರೀತಿಯಾಗಿ ಅಹಂಕಾರ ಎಲ್ಲ ಬಂದ್ಬಿಟ್ಟಿದೆ. ಆದ್ರಿಂದ ನಮ್ಮ ಕಪಲ್ಗೂ ಕೂಡ ಹಣವನ್ನ ತೋರಿಸಿ ಅವಮಾನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಷ್ಟೇ, ಈ ರೀತಿ ಬೇಜಾರನ್ನ ಮಾಡ್ಕೋಬೇಕಾದ್ರೆ ಆ ರೀತಿ ಡಿನ್ನರ್ ಅನ್ನೆಲ್ಲ ಮಾಡ್ತಾರಾ? ಸೊ ನೀನುವೇ ಬೇಡ, ನಿನ್ನ ಫ್ರೆಂಡ್ಶಿಪ್ಪೇ ಬೇಡ ಅಂತ ಜಗಳವನ್ನ ಮಾಡ್ಕೊಂಡು ಮತ್ತೆ ಇವರ ಕಾರನ್ನ ಹತ್ತಿ ಇವರ ಮನೆ ಕಡೆಗಾಗಿನೇ ಬರ್ತಾರೆ. ಅಂಡ್ ಇವಾಗ ನಡೆದಿರುವ ಘಟನೆಯಿಂದ ನಮ್ಮ ಸೋಫಿಗೆ ತುಂಬಾನೇ ಬೇಜಾರೆಲ್ಲ ಆಗ್ಬಿಟ್ಟಿದೆ ಅಲ್ವಾ? ಲೋ ಗಂಡ, ಆ ಮಾರ್ಕನ್ನ ಸ್ವಲ್ಪ ನೋಡ್ಕೊಂಡು ಕಲ್ತ್ಕೋ. ಅವನು ಕೂಡ ನಮ್ಮ ಹಾಗೇನೆ ಮಾಂಸದ ಬಿಸ್ನೆಸ್ ಅನ್ನೇ ಮಾಡ್ತಿರೋದು. ಬಟ್ ಆದ್ರೆ ನಾವು ಲಾಸ್ ಅಲ್ಲಿ ಇದೀವಿ. ಅವನು ದಿನದಿಂದ ದಿನಕ್ಕೆ ಹೆಚ್ಚು ಹಣವನ್ನ ಗಳಿಸ್ತಾನೆ ಇದ್ದಾನೆ. ಒಂದ್ ವೇಳೆ ಇದೇ ರೀತಿ ನಾವು ಲಾಸ್ ನಲ್ಲೇ ನಡೀತಾ ಇದ್ರೆ ನಾನು ಕೂಡ ನಿನ್ನನ್ನ ಬಿಟ್ಟು ಬೇರೆಯವನನ್ನ ಮದ್ವೆ ಆಗ್ಬಿಡ್ತೀನಿ ಅನ್ನೋದಾಗಿ ಬ್ರೇಕಪ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ನೋಡ್ತಾಳೆ. ಅಷ್ಟೇ, ಈ ಮಾತನ್ನ ಕೇಳಿವ ನಮ್ಮ ಹೀರೋಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮಿರರ್ ನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಅದೇನೇನೆ ಇವರ ಅಂಗಡಿ ಒಳಗಡೆಗೆ ವೆಜಿಟೇರಿಯನ್ ಗಳು ನುಗ್ಗಿ ಎಲ್ಲವನ್ನ ಧ್ವಂಸ ಮಾಡಿದ್ರು ಅಲ್ವಾ? ಅದ್ರಲ್ಲಿ ಬೇರೆ ನಮ್ಮ ಹೀರೋ ಒಬ್ಬ ವ್ಯಕ್ತಿಯ ಮುಖವನ್ನವೇ ನೋಡಿದ ಅಲ್ವಾ? ಸೊ ಇವಾಗ ಅದೇ ವ್ಯಕ್ತಿ ಸೈಕಲ್ ಅನ್ನ ತುಳ್ಕೊಂಡು ಇದೇ ಜಾಗದಲ್ಲಿ ಹೋಗ್ತಿರ್ತಾನೆ. ಅಷ್ಟೇ, ಇವಾಗ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮೊದ್ಲು ಅವನಿಗೆ ಇವನ ಕಾರ್ ನಿಂದಾನೆ ಗುದ್ದುತ್ತಾನೆ. ಆ ನಂತರ ಎರ್ರ ಬಿರಿ ಅವನ ಮೇಲೆ ಕಾರನ್ನ ಹತ್ತಿಸ್ತಾನೆ. ಇವಾಗ ಇವನಿಗೆ ತಕ್ಕ ಪಾಠವನ್ನ ಕಲ್ಸಿದೀವಿ ಅಂತ ಕೆಳಗಡೆ ಬಂದು ನೋಡ್ಬೇಕಾದ್ರೆ ಆ ವ್ಯಕ್ತಿ ಇಷ್ಟಕ್ಕೇನೆ ಆಲ್ರೆಡಿ ತೀರೋಗ್ಬಿಟ್ಟಿದ್ದಾನೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಗಾಬರಿಯಾಗಿ ಅವನ ಫೋನ್ ಅನ್ನವೇ ತೆಗೆದು ಬೇಗ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಅನ್ನ ಮಾಡೋಣ ಅನ್ನೋದಾಗಿನೇ ಟ್ರೈ ಮಾಡ್ತಿರ್ತಾನೆ.
ಇದನ್ನ ನೋಡುವ ನಮ್ಮ ಸೋಫಿ ಕೋಪವನ್ನ ಮಾಡ್ಕೊಂಡು, ಲೋ ಹಸ್ಬೆಂಡು, ನಿನ್ನ ತಲೆಯಲ್ಲಿ ಬುದ್ಧಿಯನ್ನ ಮಡಗಿದ್ಯಾ ಇಲ್ಲ ಲದ್ದಿಯನ್ನ ಮಡಿಕೊಂಡಿದ್ಯಾ? ಇವನಿಗೆ ಆಕ್ಸಿಡೆಂಟ್ ಅನ್ನ ಮಾಡಿರೋದು ನೀನೇ ಕಣೋ ಗಂಡ. ಒಂದ್ ವೇಳೆ ಪೊಲೀಸ್ ಅವರಿಗೆ ಕಾಲ್ ಮಾಡಿ ಹೇಳಿದ್ರೆ ಮೊದ್ಲು ಎತ್ತಾಕೊಂಡು ಹೋಗೋದು ನಿನ್ನನ್ನೇ ಅನ್ನೋದಾಗಿ ನಮ್ಮ ಸೋಫಿ ಎಲ್ಲವನ್ನ ಅರ್ಥ ಮಾಡಿಸ್ಬೇಕಾದ್ರೆ, ಹೌದಾ ಹಾಗಿದ್ರೆ ಇವಾಗ ಏನ್ ಮಾಡ್ಬೇಕು ಅನ್ನೋದಾಗಿನೇ ಕೇಳ್ತಾನೆ. ನಾನೊಂದು ಸೀರಿಯಲ್ ನಲ್ಲಿ ಇಂಥದೇ ಘಟನೆಗಳನ್ನ ತುಂಬಾನೇ ನೋಡಿದೀನಿ. ಅವ್ರು ಕೂಡ ಮೊದ್ಲು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಆ ನಂತರ ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಹೊರಗಡೆಗಾಗಿ ಬಿಸಾಕಿದ್ರೆ ಏನಿವೆ ಪ್ರಾಬ್ಲಮ್ ಆಗಲ್ಲ. ಸೊ ನಾವು ಕೂಡ ಇವಾಗ ಅದೇ ರೀತಿ ಮಾಡೋಣ ಅನ್ನೋದಾಗಿನೇ ಹೇಳ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಮೊದ್ಲಿಂದಾನುವೆ ತುಂಬಾನೇ ಒಳ್ಳೆಯದಾದ ವ್ಯಕ್ತಿ. ಬಟ್ ಆದ್ರೆ ಇವಾಗ ಸಿಚುವೇಶನ್ ಕಂಟ್ರೋಲ್ ಅನ್ನ ತಪ್ಪಿ ಹೋಗ್ಬಿಟ್ಟಿದೆ ಅಲ್ವಾ. ಸೊ ಇವಾಗ ಇವನು ಕಾಪಾಡ್ಕೋಬೇಕು ಅಂದ್ರೆ ಈ ಕೆಲ್ಸವನ್ನ ಮಾಡ್ಲೇಬೇಕು. ನಂತರ ಬಾಡಿಯನ್ನುವೆ ಕೂಡ ಎತ್ತಾಕೊಂಡು ಮನೆಗೆನೆ ಬರ್ತಾರೆ. ಆ ನಂತರ ನಮ್ಮ ಹೀರೋಗೆ ಧೈರ್ಯ ಇಲ್ಲಾಂದ್ರವೇ ಕೂಡ ಅದನ್ನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಲೇಬೇಕಾಗುತ್ತೆ. ಸೊ ಇವನ ಗುಂಡಿಗೆಯನ್ನ ಗಟ್ಟಿ ಮಾಡ್ಕೊಂಡು ಕೆಲ್ಸವನ್ನ ಮುಂದುವರಿಸ್ತಾನೆ. ಈ ರೀತಿ ತುಂಡುಗಳನ್ನ ಮಾಡ್ತಾ ಮಾಡ್ತಾ ತುಂಬಾ ಹೊತ್ತಾಗೋದ್ರಿಂದ ಕೆಲ್ಸವನ್ನುವೆ ಮುಗಿಸಿ ಫೈನಲಿ ಬಂದು ಬೆಡ್ ನ ಮೇಲ್ಗಡೆನೆ ಮಲ್ಕೋತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋಗೆ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ನಿನ್ನೆ ರಾತ್ರಿ ಇವನು ಕಟ್ ಮಾಡಿ ಮಡಗಿರುವ ಮಾಂಸ ಎಲ್ಲೆನ್ನವೇ ಕಾಣ್ತಾನೆ ಇಲ್ಲ. ಸೊ ಎಲ್ಲಿ ಹೋಯ್ತು ನಮ್ಮ ಮಾಂಸ ಅಂತ ಎಲ್ಲ ಕಡೆನುವೆ ಹುಡುಕಿ ಸೋಫಿ ಅವಳ ಹತ್ರವಾಗಿ ಬಂದು ಕೇಳ್ಬೇಕಾದ್ರೆ ನಮ್ಮ ಸೋಫಿ ಕೂಡ ಆ ಮಾಂಸವನ್ನ ನಾನು ಆಲ್ರೆಡಿ ಕಸ್ಟಮರ್ ಗಳಿಗೆ ಕೊಟ್ಬಿಟ್ಟೆ ಅನ್ನೋದಾಗಿನೇ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋಗಂತೂ ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ಯಾರ್ ತಾನೇ ಈ ರೀತಿ ಮಾಂಸವನ್ನ ಬೇರೆ ಕಸ್ಟಮರ್ ಗಳಿಗೆ ಕೊಡ್ತಾರೆ ಅನ್ನೋದಾಗಿ ಶಾಕ್ ಆಗ್ತಾನೆ. ಸೊ ಕೋಪವನ್ನ ಮಾಡ್ಕೊಂಡು ಇವಳಿಗೆ ಬಯ್ಯೋಣ ಅನ್ನೋದಾಗಿ ನೋಡ್ಬೇಕಾದ್ರೆ ಇವಾಗ ಅದೇ ಮಾಂಸವನ್ನ ತಗೊಂಡೋಗಿರುವ ಒಬ್ಬಳು ಕಸ್ಟಮರ್ ಒಳಗಡೆ ಬಂದು, ಮೇಡಮ್ ನೀವು ಕೊಟ್ಟಿರುವ ಮಾಂಸವನ್ನ ಟೇಸ್ಟ್ ಮಾಡಿ ನೋಡ್ದೆ, ಅಬ್ಬಾಬಾ ಎಷ್ಟೊಂದು ರುಚಿ ಇದೆ ಅಂದ್ರೆ ಅದನ್ನ ನನ್ನ ಕೈಯಲ್ಲಿ ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ಸೊ ಇನ್ ಮುಂದೆ ಕೂಡ ನನ್ಗೆ ಇದೇ ರೀತಿಯಾದ ಮಾಂಸ ಬೇಕು ಅನ್ನೋದಾಗಿ ಡಿಮ್ಯಾಂಡ್ ಮಾಡ್ತಾಳೆ. ಅದಿರ್ಲಿ, ಇಲ್ಲಿವರೆಗೂ ನಾನು ಇಂಥ ಮಾಂಸವನ್ನೇ ನೋಡಿಲ್ಲ. ಹಾಗಿದ್ರೆ ಇದು ಯಾವ ಪ್ರಾಣಿಯ ಮಾಂಸ ಅನ್ನೋದಾಗಿ ಕೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋ ಮತ್ತೊಂದು ಕ್ಷಣ ಟೆನ್ಷನ್ಗೆ ಒಳಗಾಗ್ತಾನೆ. ಆದ್ರೂ ಕೂಡ ಮೇಡಮ್ ಇದೊಂದು ಕಾಡಿನಲ್ಲಿ ಸಿಗುವ ಹಿರಣ್ಯ ಅನ್ನುವ ಪ್ರಾಣಿಯ ಮಾಂಸ, ಅದಕ್ಕಾಗಿನೇ ಇಷ್ಟೊಂದು ಟೇಸ್ಟಿ ಆಗಿದೆ ಮೇಡಮ್ ಅನ್ನೋದಾಗಿ ಹೇಳ್ತಾನೆ. ನಂತರ ಲೇಡಿ ಮತ್ತೆ 2 kgಯನ್ನ ಕೊಡಿ ಅನ್ನೋದಾಗಿ ಆ ಮಾಂಸವನ್ನ ತಗೊಂಡೋಗ್ತಾಳೆ. ನಂತರ ನಮ್ ಹೀರೋ ಸೋಫಿಯಾ ಹತ್ರ ಏನಕ್ಕಾಗಿ ಆ ಮಾಂಸವನ್ನ ಕೊಟ್ಟಿ ಅಂತ ಕೇಳ್ಬೇಕಾದ್ರೆ, ಲೋ ಗಂಡ, ನಾವು ಎಷ್ಟರ ಮಟ್ಟಿಗೆ ಸಾಲವನ್ನ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಚಿಕನ್ ಮಟನ್ ಅನ್ನ ಸಪ್ಲೈ ಮಾಡ್ತಿದ್ದಂತ ಡೀಲರ್ ಕೂಡ ಇವಾಗ ಕೋಪವನ್ನ ಮಾಡ್ಕೊಂಡಿದ್ದಾನೆ. ಅದು ಅಲ್ಲದೆ ನಮ್ಮ ಅಂಗಡಿಗೆ ಬರ್ತಿರೋದು ಬೆರಳೆಣಿಕೆಯಷ್ಟು ಕಸ್ಟಮರ್ಗಳು ಮಾತ್ರ. ಸೊ ಅವ್ರಿಗೆ ಮಾಂಸನೇ ಇಲ್ಲ ಅಂತ ಹೇಳಿದ್ರೆ ಬರ್ತಿರೋರು ಕೂಡ ಬೇರೆ ಕಡೆ ಹೊರಟೋಗ್ತಾರೆ ಅಲ್ವಾ. ಆದ್ರಿಂದ ಬೇರೆ ದಾರಿ ಇಲ್ದೆ ಇದನ್ನೇ ಕೋಟಿ ಅನ್ನೋದಾಗಿ ಹೇಳ್ಕೊತಾಳೆ. ಇದೇ ರೀತಿ ಇವ್ರು ಮಾತಾಡ್ಕೊಂಡೆ ನಿಂತಿರ್ಬೇಕಾದ್ರೆ ಮತ್ತೊಬ್ಬ ಕಸ್ಟಮರ್ ಬಂದು, ಸರ್ ಇವಾಗ ತಾನೇ ಒಂದು ಲೇಡಿ ಮಾಂಸವನ್ನ ತಗೊಂಡೋದ್ರು ಅಲ್ವಾ, ನನ್ಗೂ ಕೂಡ ಅದೇ ಮಾಂಸವನ್ನ ಕೊಡಿ, ಅದನ್ನ ತಿನ್ಬೇಕಾದ್ರೆ ನನ್ನ ಕೈಯಲ್ಲಿ ನಂಬೋದಿಕ್ಕೇನೆ ಆಗಿಲ್ಲ, ಅಷ್ಟೊಂದು ಸಖತ್ತಾಗಿದೆ ಅನ್ನೋದಾಗಿನೇ ಹೇಳಿ ಇವನು ಕೂಡ ಅದೇ ಮಾಂಸವನ್ನ ತಗೊಂಡೋಗ್ತಾನೆ. ಅಂಡ್ ನೋಡ್ತಿದ್ದಾಗೆ ಎಷ್ಟೊಂದು ಕಸ್ಟಮರ್ಗಳು ಇಲ್ಲಿಗೆ ಬಂದ್ಬಿಡ್ತಾರೆ ಅಂದ್ರೆ ಇವರ ಹತ್ರ ಇರುವ ಎಲ್ಲಾ ಮಾಂಸ ಕೂಡ ಖಾಲಿಯಾಗಿ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಇವತ್ತು ಒಳ್ಳೆಯ ಸಂಪಾದನೆ ಕೂಡ ಆಗ್ಬಿಟ್ಟಿದೆ. ಸೊ ಇವತ್ತು ನೈಟ್ ಆಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ಇಷ್ಟೊಂದು ಜನ ಈ ಮಾಂಸಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಅಂತ ಟೇಸ್ಟ್ ಇದ್ರಲ್ಲಿ ಏನಿದೆ, ನಾವು ಕೂಡ ಟ್ರೈ ಅನ್ನೇ ಮಾಡ್ಬಿಡೋಣ ಅಂತ ಆ ಮಾಂಸವನ್ನ ಚೆನ್ನಾಗಿನೇ ಬೇಯಿಸಿ ಟ್ರೈ ಅನ್ನವೇ ಕೂಡ ಮಾಡ್ತಾನೆ. ಅಷ್ಟೇ ಒಂದು ಚಿಕ್ಕದಾದ ಪೀಸನ್ನ ಕಟ್ ಮಾಡಿ ಬಾಯಿ ಒಳಗಡೆ ತಿನ್ಬೇಕಾದ್ರೆ ಇವನು ಬೇರೊಂದು ಲೋಕದಲ್ಲಿನೇ ತೇಲಾಡುವ ಹಾಗೆ ಫೀಲ್ ಎಲ್ಲ ಆಗ್ತಾ ಇದೆ. ಆ ಮಟ್ಟಿಗೆ ಈ ಮಾಂಸದ ಟೇಸ್ಟ್ ಇವನಿಗೆ ಬರ್ತಿರುತ್ತೆ. ಸೊ ಇದೇ ರೀತಿಯಾಗಿ ಜೊಲ್ಲನ್ನ ಬಿಟ್ಕೊಂಡು ಚಪ್ಪರಿಸಿ ತಿಂತಿರ್ಬೇಕಾದ್ರೆ ನಮ್ಮ ಸೋಫಿ ಕೂಡ ಇದೇ ಜಾಗಕ್ಕಾಗಿ ಎಂಟ್ರಿ ಕೊಟ್ಟು, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮಾಂಸ ಒಂದು ವೆಜಿಟೇರಿಯನ್ ಅದು. ಸೊ ನಾವು ಇದೇ ರೀತಿ ವೆಜಿಟೇರಿಯನ್ ಗಳನ್ನ ಹುಡುಕಿ ಅವರ ಕಥೆಯನ್ನುವೆ ಮುಗಿಸಿ ಅವರ ಮಾಂಸವನ್ನ ನಮ್ಮ ಕಸ್ಟಮರ್ ಗಳಿಗೆ ಕೊಟ್ರೆ ನಾವು ಕೂಡ ಶ್ರೀಮಂತರಾಗ್ತೀವಿ. ಅದು ಅಲ್ಲದೆ ವೆಜಿಟೇರಿಯನ್ ಗಳ ಪಾಪ್ಯುಲೇಷನ್ ಕೂಡ ಕಡಿಮೆ ಆಗುತ್ತೆ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಹೀರೋಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಇದೊಂದು ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಆಕ್ಸಿಡೆಂಟ್ ಆಗಿದೆ, ಹಾಗಂತ ಇದನ್ನೇ ನಾವು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ. ಸೊ ಮೊದ್ಲು ನಿನ್ನ ತಲೆಯಿಂದ ಈ ವಿಚಾರವನ್ನ ತೆಗೆದು ಹಾಕು ಅನ್ನೋದಾಗಿನೇ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ನಮ್ಮ ಕಪಲ್ಗೆ ಕ್ಲೂ ಎನ್ನುವ ಒಬ್ಬಳು ಮಗಳು ಕೂಡ ಇರ್ತಾ ಇದ್ದು ಅವಳ ಬಾಯ್ ಫ್ರೆಂಡ್ ಆಗಿರುವ ಲೂಯಿಸ್ ಅನ್ನ ಮನೆಗಾಗಿನೇ ಕರ್ಕೊಂಡು ಬಂದಿದ್ದಾಳೆ. ಆದ್ರಿಂದ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ನನ್ನ ಮಗಳ ಬಾಯ್ ಫ್ರೆಂಡ್ಗೆ ನಮ್ಮ ಕೈಯಾರೆ ರುಚಿಯಾದ ಅಡುಗೆಯನ್ನ ಕೊಡ್ಬೇಕು ಅಂತ ಚಿಕನ್ ಮಟನ್ ಎಲ್ಲವನ್ನ ಬಳಸಿ ತುಂಬಾನೇ ಡಿಫ್ರೆಂಟ್ ಆದ ಡಿಶ್ ಗಳನ್ನ ರೆಡಿ ಮಾಡ್ತಾನೆ. ಆ ನಂತರ ಎಲ್ಲವನ್ನ ತಂದು ಟೇಬಲ್ ಮೇಲೆ ಬಡಿಸ್ಬೇಕಾದ್ರೆ, ಸಾರಿ ಅಂಕಲ್, ನಾನು ಮಾಂಸವನ್ನ ತಿನ್ನಲ್ಲ, ಬದಲಾಗಿ ನಾನೊಬ್ಬ ವೆಜಿಟೇರಿಯನ್ ಅನ್ನೋದಾಗಿ ಹೇಳ್ಕೊತಾನೆ. ಅದು ಅಲ್ಲದೆ ಇವನು ವೆಜಿಟೇರಿಯನ್ ಆಗಿರೋದ್ರಿಂದ ನಮ್ಮ ಕಪಲ್ ನ ಮಗಳಾಗಿರುವ ಕ್ಲೂ ಎನ್ನುವೆ ಕೂಡ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾನೆ. ಅಷ್ಟೇ ಈ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಬೇಕಾದ್ರೆ ಅವನ ಕೋಪವನ್ನ ತಡ್ಕೊಳ್ಳೋದಕ್ಕೇನೆ ಆಗಲ್ಲ.
ಇಷ್ಟು ವರ್ಷ ನಮ್ಮ ಮಗಳಿಗೆ ಮಾಂಸವನ್ನ ತಿನ್ಸಿ ಚೆನ್ನಾಗಿನೇ ಬೆಳೆಸಿದೀವಿ. ಇವ್ನ್ಯಾವನ ವೆಜಿಟೇರಿಯನ್ ಬಂದು ನಮ್ಮ ಮಗಳನ್ನವೇ ಕೂಡ ವೆಜಿಟೇರಿಯನ್ ಅನ್ನ ಮಾಡ್ಬಿಟ್ಟಿದ್ದಾನೆ. ಹಾಗಿದ್ರೆ ಈ ಜಗತ್ತಿನಲ್ಲಿರುವ ಎಲ್ಲಾ ವೆಜಿಟೇರಿಯನ್ ಗಳವೇ ಕೂಡ ಬದುಕಲೇಬಾರ್ದು ಅನ್ನೋದಾಗಿ ಡಿಸೈಡ್ ಆಗ್ತಾನೆ. ಅಂಡ್ ಅದೇ ರೀತಿ ಒಂದು ಪ್ಲಾನ್ ಅನ್ನವೇ ಕೂಡ ಮಾಡ್ಕೊಂಡು ನಮ್ಮ ಕಪಲ್ಲು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಗೆನೆ ಬರ್ತಾರೆ. ಯಾವ್ದಾದ್ರೂ ಬಲಿಕಾ ಬಕ್ರೆ ಸಿಕ್ಕಿದ್ರೆ ಅವನನ್ನ ಎತ್ತಾಕೊಂಡು ಹೋಗೋಣ ಅಂತ. ಸೊ ಅದೇ ರೀತಿ ಇವರ ಟಾರ್ಗೆಟ್ ಅನ್ನ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಆ ರೆಸ್ಟೋರೆಂಟ್ ನ ಓನರನ್ನೇ ಮೈಕೈಯನ್ನ ತುಂಬಿಕೊಂಡು ಗುಂಡ್ಗುಂಡಿಗೆ ಚೆನ್ನಾಗಿದ್ದಾನೆ. ಆದ್ರಿಂದ ನಮ್ಮ ಮೊದಲನೇ ಟಾರ್ಗೆಟ್ ಇವನೇ ಅಂತ. ಅವನು ಒಂಟಿಯಾಗಿರುವ ಸಿಚುವೇಶನ್ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನಮ್ಮ ಹೀರೋ ಬರ್ತಾನೆ. ಬಟ್ ಆದ್ರೆ ಹೊಸದಾಗಿ ಕೆಲ್ಸಕ್ಕಾಗಿ ಕೈ ಹಾಕಿದ್ದಾರೆ ಅಲ್ವಾ, ಸೊ ನಮ್ಮ ಹೀರೋಗೆ ಧೈರ್ಯ ಸಾಕಾಗ್ದೆ ಆ ಜಾಗದಿಂದಾನೇ ಎದುರಿ ಓಡೋಗ್ಬಿಡ್ತಾನೆ. ನಂತರ ಸೋಫಿ ಹತ್ರ ಬಂದು ನನ್ ಕೈಲಿ ಕೆಲ್ಸ ಎಲ್ಲ ಆಗಲ್ಲ ಅಂತ ಹೇಳ್ಕೋಬೇಕಾದ್ರೆ, ಲೋ ಗಂಡ ಇಷ್ಟಕ್ಕೇನೆ ಹೆದ್ರುಕೊಂಡ್ರೆ ಹೇಗೋ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು, ನಿನ್ ಕೈಲಿ ಕೆಲ್ಸವನ್ನ ಮಾಡೋಕಾಗುತ್ತೆ, ಬಟ್ ಆದ್ರೆ ನಿನ್ಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅನ್ನೋದಾಗಿನೇ ಹೇಳ್ತಾಳೆ. ನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಜಾಗದಲ್ಲಿ ಎಲ್ಲಾ ವೆಜಿಟೇರಿಯನ್ ಗಳಿವೆ ಸೇರ್ಕೊಂಡು ಒಂದು ಫೆಸ್ಟಿವಲ್ ಅನ್ನ ಮಾಡ್ತಿರ್ತಾರೆ. ಸೊ ನಮ್ಮ ಕಪಲ್ ಕೂಡ ಆ ಜಾಗಕ್ಕಾಗಿನೇ ಬಂದು ನಮ್ಮ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡೋಣ ಅಂತ ಅಲ್ಲಿಗೆನೆ ಬಂದು ತುಂಬಾನೇ ದುರ್ಬಲವಾಗಿರುವ ವ್ಯಕ್ತಿಯನ್ನ ಹುಡುಕ್ತಿರ್ತಾರೆ. ಅಂಡ್ ಅದೇ ರೀತಿಯಾಗಿ ಸ್ವಲ್ಪ ಹೊತ್ತು ಹುಡುಕ್ಬೇಕಾದ್ರೆ ಫೈನಲಿ 3 ದಿನದೂ ಊಟನೇ ಮಾಡಿಲ್ಲ ಅನ್ಸುತ್ತೆ ಆ ರೀತಿಯಾದ ಒಬ್ಬ ಸಣ್ಣಗಿರುವ ವ್ಯಕ್ತಿನೇ ಸಿಕ್ಬಿಡ್ತಾನೆ. ನಂತರ ಅವನನ್ನೇ ಫಿಕ್ಸ್ ಅನ್ನ ಮಾಡ್ಕೊಂಡು ಒಂದು ವಿಸಿಟಿಂಗ್ ಕಾರ್ಡ್ ಅನ್ನವೇ ಕೊಟ್ಟಿ, ಸರ್ ನಾವು ಹೇಳುವ ಒಂದು ಲೊಕೇಶನ್ ಗಾಗಿನೇ ಬಂದ್ಬಿಡಿ, ನೀವ್ ಇಷ್ಟೊಂದು ತುಂಬಾನೇ ಸಣ್ಣಗಿದ್ದೀರಾ ಅಲ್ವಾ, ನೀವು ಜಿಮ್ಗೆ ಹೋಗ್ದಿರಾ ಬಾಡಿ ಬಿಲ್ಡ್ ಅನ್ನ ಮಾಡೋದಿಕ್ಕೆ ಬೇಕಾಗಿರುವ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ನಾವು ಕೊಡ್ತೀವಿ, ಸೊ ನಾವು ಹೇಳುವ ಜಾಗಕ್ಕಾಗಿನೇ ಬಂದ್ಬಿಡಿ ಅನ್ನೋದಾಗಿನೇ ಕರೀತಾರೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಸೋಫಿ ಚಾಕು ಕತ್ತಿಗಳನ್ನ ತಂದು ರೆಡಿಯಾಗಿನೇ ಕಾಯ್ತಿದ್ದಾರೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ವ್ಯಕ್ತಿ ಕೂಡ ಇದೇ ಲೊಕೇಶನ್ ಗೆನೆ ಬರ್ತಾನೆ. ಅವನು ಬರ್ತಿದ್ದಾಗೇನೆ ಬಲಿಕಾ ಬಕ್ರ ನಮ್ಮ ಎದುರುಗಡೆಗೆ ಬರ್ತಾ ಇದೆ ಅಂತ ಅವನ ಚಾಕುವನ್ನ ಬೆನ್ನಿನ ಹಿಂದ್ಗಡೆ ಬಚ್ಚಿಡ್ಕೊಂಡು ಅವನ ಕಥೆಯನ್ನ ಮುಗಿಸೋದಿಕ್ಕೇನೆ ಬರ್ತಾನೆ. ಸೊ ಅದೇ ರೀತಿ ಆ ವ್ಯಕ್ತಿಯ ಹತ್ರಕ್ಕಾಗಿ ಬರ್ಬೇಕಾದ್ರೆ ಆ ಕಾರಿನಲ್ಲಿ ಒಬ್ಬ ವ್ಯಕ್ತಿಯೆಲ್ಲ ಬದಲಾಗಿ 3 ಜನ ಬಂದಿರ್ತಾರೆ. ಅಷ್ಟೇ ಅದನ್ನ ನೋಡುವ ನಮ್ಮ ಹೀರೋ ಒಂದು ಕ್ಷಣ ಗಾಬರಿಯಾಗಿ ಆ ಚಾಕುವನ್ನ ಪ್ಯಾಂಟ್ ನ ಒಳಗಡೆಗಾಗಿನೇ ಬಚ್ಚಿ ಮಾಡುತ್ತಾನೆ. ಆಕ್ಚುಲ್ ಆಗಿ ಆ 3 ಜನ ಅಲ್ಲಿಗೆ ಏನಕ್ಕಾಗಿ ಬಂದಿದ್ದಾರೆ ಅಂದ್ರೆ, ಅದೇ ವೆಜಿಟೇರಿಯನ್ ಗಳು ಮಾಂಸ ಕಟ್ ಮಾಡುವ ಅಂಗಡಿ ಮೇಲೆ ದಾಳಿಯನ್ನ ಮಾಡ್ತಾರೆ ಅಲ್ವಾ, ಸೊ ಅದೇ ರೀತಿ ಇಬ್ರು ಕೂಡ ಇವತ್ತು ನೈಟು ಮತ್ತೊಂದು ಅಂಗಡಿಯ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಅದು ಅಲ್ಲದೆ ನಮ್ಮ ಕಪಲ್ ಗಳು ಬೇರೆ ವೆಜಿಟೇರಿಯನ್ ಅಂತ ಸುಳ್ಳನ್ನ ಹೇಳ್ಕೊಂಡಿದ್ರು ಅಲ್ವಾ, ಸೊ ಇವಾಗ ನಾವು ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಹೋಗ್ತಾ ಇರುವ ಅಂಗಡಿಗೆ ನೀವು ಕೂಡ ನಮ್ಮ ಜೊತೆಯಾಗಿನೇ ಜಾಯಿನ್ ಆಗಿ ಅನ್ನೋದಾಗಿ ಕರೆಯೋದಕ್ಕಾಗಿನೇ ಬಂದಿದ್ದಾರೆ. ಸೊ ಇವಾಗ ನಮ್ಮ ಕಪಲ್ ಗಳಿಗೆ ಬೇರೆ ದಾರಿ ಇಲ್ದೆ ಮಾಂಸದ ಅಂಗಡಿ ಮೇಲೆ ದಾಳಿ ಮಾಡೋದಕ್ಕಾಗಿ ರೆಡಿ ಆಗ್ತಾರೆ. ಸರಿ ಓಕೆ ಅಂತ ವೆಜಿಟೇರಿಯನ್ ಗಳ ಜೊತೆನೆ ಸೇರ್ಕೊಂಡು ಬರ್ಬೇಕಾದ್ರೆ ಇವಾಗ ಇವರು ಅಟ್ಯಾಕ್ ಮಾಡೋದಕ್ಕೆ ಬಂದಿರುವ ಅಂಗಡಿ ಬೇರೆ ಯಾರ್ದುವೆ ಅಲ್ಲ, ಅದೇ ನಮ್ಮ ಕಪಲ್ ಗಳಿಗೆ ಮಾರ್ಕ್ ಅನ್ನುವ ಫ್ರೆಂಡ್ ಇದು ಇವರಿಗೆ ಅವಮಾನವನ್ನ ಮಾಡಿದಲ್ವಾ, ಸೊ ಅವರ ಅಂಗಡಿಯನ್ನೇ ಡೆಮೊಲಿಷ್ ಮಾಡೋದಕ್ಕಾಗಿನೇ ಬಂದಿರೋದು. ಅಷ್ಟೇ ಈ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಬೇಕಾದ್ರೆ ಅವನ ಖುಷಿಯನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ಸೊ ಸೀದಾ ಅಂಗಡಿ ಒಳಗಡೆಗಾಗಿನೇ ಬಂದು ಅವನು ಮಾಡಿರುವ ಅವಮಾನಕ್ಕೆ ತಕ್ಕ ಪಾಠವನ್ನ ಕಲಿಸ್ಲೇಬೇಕು ಅಂತ ಎಲ್ಲವನ್ನ ಬೊಡ್ದು ಹಾಕಿ ಚಿಂದಿ ಚಿತ್ರಾನ್ನವನ್ನ ಮಾಡ್ತಾನೆ. ಈ ಕೆಲ್ಸವನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಗೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ಅಂದ್ರೆ 3 ಜನ ಮಾಡುವ ಕೆಲ್ಸವನ್ನ ನಮ್ಮ ಹೀರೋ ಒಂಟಿಯಾಗಿನೇ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಸೋಫಿ ಇಬ್ಬರೇ ಒಂದು ರೆಸ್ಟೋರೆಂಟ್ ಗೆನೆ ಬಂದು ಡಿನ್ನರ್ ಅನ್ನ ಮಾಡ್ತಾರೆ. ಇದೇ ರೀತಿ ಇವರು ಡಿನ್ನರ್ ಅನ್ನ ಮಾಡ್ಕೊಂಡು ಕುಳಿತಿರ್ಬೇಕಾದ್ರೆ ನಮ್ಮ ಸೋಫಿ ಮತ್ತೆ ವೆಜಿಟೇರಿಯನ್ ಗಳನ್ನ ಹುಡುಕಿ ಅವರ ಕಥೆಯನ್ನ ಮುಗಿಸಿ ನಮ್ಮ ಬಿಸ್ನೆಸ್ ಅನ್ನವೇ ಮುಂದುವರ್ಸೋಣ ಅನ್ನೋದಾಗಿನೇ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋಗೆ ಇದೆಲ್ಲ ಡೇಂಜರ್ ಅಂತ ಅನ್ಸಿದೆ ಅಲ್ವಾ, ಸೊ ಇಬ್ಬರ ನಡುವೆನುವೆ ಒಂದು ಮಾಸ್ ಆಗಿರುವ ಜಗಳೇನೆ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ಆ ಜಾಗದಿಂದಾನೇ ಎದ್ದೋಗ್ಬಿಡ್ತಾನೆ. ಅಂಡ್ ಇದನ್ನ ನೋಡುವ ಒಬ್ಬ ವೇಟರು ನಮ್ಮ ಸೋಫಿ ಅವಳ ಹತ್ರಕ್ಕಾಗಿನೇ ಬಂದು ತುಂಬಾನೇ ಸ್ವೀಟ್ ಆಗಿ ಮಾತಾಡಿ ಇವಳನ್ನ ಟೆಂಪ್ಟ್ ಮಾಡೋದಕ್ಕಾಗಿನೇ ನೋಡ್ತಾನೆ. ಯಾವ ಲೆವೆಲ್ಗೆ ಅಂದ್ರೆ ನಮ್ಮ ಸೋಫಿ ಇವನ ಮನೆಗೆ ಹೋಗೋದಿಕ್ಕೆ ಕೂಡ ರೆಡಿ ಆಗ್ಬಿಟ್ಟಿದ್ದಾಳೆ. ಸರಿ ಓಕೆ ಸಿಕ್ಕಿದೆ ಚಾನ್ಸು ಅಂತ ವೇಟರ್ ಕೂಡ ನಮ್ಮ ಸೋಫಿಯನ್ನ ಕರ್ಕೊಂಡು ಅವನ ಮನೆ ಕಡೆಗೆನೆ ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಗಾಡಿಯನ್ನ ನಿಲ್ಸಿ ನಮ್ಮ ಸೋಫಿಗೆ ಕಿಸ್ ಅನ್ನ ಕೊಡೋದಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿ ಕಿಸ್ ಅನ್ನ ಕೊಡ್ತಿರ್ಬೇಕಾದ್ರೆ ನಮ್ಮ ಸೋಫಿ ಎಷ್ಟೊಂದು ಇನ್ವಾಲ್ವ್ ಆಗ್ತಾಳೆ ಅಂದ್ರೆ ಅವನ ತೂಟಿಯನ್ನೇ ಕೊಚ್ಚಿ ರಕ್ತವೆಲ್ಲ ಚೊಟ್ಟೋ ಹಾಗೇನೆ ಗಾಯವನ್ನ ಮಾಡ್ಬಿಡ್ತಾಳೆ. ಅಚ್ಚುಚೋ ನಾನು ತುಂಬಾನೇ ಇನ್ವಾಲ್ವ್ ಆಗಿ ಈ ರೀತಿ ಕೆಲ್ಸವನ್ನ ಮಾಡ್ಬಿಟ್ಟಿದೀನಿ, ಇಲ್ಲೇ ಹತ್ರದಲ್ಲೇ ನನ್ನ ಮನೆ ಕೂಡ ಇದೆ, ಅಲ್ಲಿ ಬಂದು ನೀವು ಫ್ರೆಶ್ ಅಪ್ ಆಗಿ ಹೋಗಿ ಅನ್ನೋದಾಗಿನೇ ಕರಿಬೇಕಾದ್ರೆ ಆ ವೇಟರ್ ಕೂಡ ಸರಿ ಓಕೆ ಅಂತ ಸೋಫಿಯ ಮನೆಗೇನೆ ಬರ್ತಾನೆ. ಅಂಡ್ ಆ ವೇಟರ್ ಅನ್ನ ಒಂದು ಜಾಗದಲ್ಲಿವೆ ಕೂಡ ಕೂರ್ಸಿ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ಒಂದು ವಿಷಯವನ್ನ ಹೇಳ್ತಾಳೆ. ನೋಡು ನಮ್ಮ ಶಿಕಾರಿಯನ್ನ ನಮ್ಮ ಮನೆ ಒಳಗಡೆಗಾಗಿನೇ ಕರ್ಕೊಂಡು ಬಂದಿದ್ದೀನಿ, ಇವಾಗ ನಿನ್ಗೆ ಜಾಸ್ತಿ ಏನಿವೆ ರಿಸ್ಕ್ ಇಲ್ಲ, ಸೀದಾ ಹೋಗಿ ಅವನ ಕಥೆಯನ್ನ ಮುಗಿಸ್ಬೇಕು ಅಷ್ಟೇನೇನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ಇವಾಗ್ಲೂ ಕೂಡ ನಮ್ಮ ಹೀರೋವಿಗೆ ಧೈರ್ಯ ಸಾಕಾಗ್ತಾನೆ ಇಲ್ಲ, ಸೊ ಈ ಕೆಲ್ಸವನ್ನ ಮಾಡೋದು ಬೇಡ ಅನ್ನೋದಾಗಿನೇ ಹೇಳ್ತಿರ್ತಾನೆ.
ಲೋ ಗಂಡ, ಆ ವೇಟರ್ ಅನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿರೋದು ಅವನಿಗೆ ರುಚಿಕರವಾದ ಅಡುಗೆಯನ್ನ ಮಾಡಿ ಬಡಿಸಿ ಇಲ್ಲಿಂದ ಕಳ್ಸೋದಿಕ್ಕಲ್ಲ, ಬದಲಾಗಿ ನಿನ್ನ ಜೊತೆ ಮಲಿಕೊಳ್ತೀನಿ ಅಂತ ಹೇಳಿನೇ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಇವಾಗ ನೀನ್ ಅವನ ಕಥೆಯನ್ನ ಮುಗಿಸ್ಲಿಲ್ಲ ಅಂದ್ರೆ ನಾನು ಅವನ ಜೊತೆ ಮಲಿಕೋಬೇಕಾಗುತ್ತೆ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಅದೇ ರೀತಿಯಾಗಿನೇ ವೇಟರ್ನ ಹತ್ರವಾಗಿನೇ ಬಂದು ಬ್ಯುಸಿ ಆಗೋದಕ್ಕಾಗಿ ನೋಡ್ತಾಳೆ. ಇದನ್ನ ನಮ್ಮ ಹೀರೋ ಕೈಯಲ್ಲೇ ತಡ್ಕೊಳ್ಳೋದಕ್ಕಾಗುತ್ತಾ? ಸೊ ಆ ವೇಟರ್ನ ಹತ್ರಕ್ಕೆ ಬಂದು ತಡೆಯೋದಕ್ಕಾಗಿ ನೋಡ್ಬೇಕಾದ್ರೆ ಲೋ ಆ ಹುಡುಗಿನೇ ಒಪ್ಕೊಂಡು ನನ್ನ ಜೊತೆ ಮಲಿಕೊಳ್ಳೋದಕ್ಕಾಗಿ ರೆಡಿ ಆಗಿದ್ದಾಳೆ. ಇದ್ರಲ್ಲಿ ಮಧ್ಯಕ್ಕೆ ಬಂದು ನೀನೇನಿಗೆ ಕಡ್ಡಿಯನ್ನ ಅಲ್ಲಾಡಿಸ್ತಾ ಇದೀಯ ಅನ್ನೋದಾಗಿನೇ ಬೈದು ನಮ್ಮ ಸೋಫಿಯಾ ಜೊತೆ ಇಂಟಿಮೇಟ್ ಆಗೋದಕ್ಕಾಗಿನೇ ನೋಡ್ತಾನೆ. ಅಷ್ಟೇ ಇನ್ನವೇ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಬಂದು ವಸ್ತುವನ್ನ ತಗೊಂಡು ಚೆನ್ನಾಗಿನೇ ಚೊಚ್ಚಿ ಚಟ್ನಿಯನ್ನ ಮಾಡಿ ಆ ವೇಟರ್ನ ಕಥೆಯನ್ನ ಮುಗಿಸಿ ಹಾಕ್ತಾನೆ. ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಾಗಿನೇ ಸೇರಿ ಕೆಲ್ಸವನ್ನ ಮುಗಿಸ್ತಾರೆ. ಅದು ಅಲ್ಲದೆ ಅಲ್ಲಿ ಚೊಟ್ಕೊಂಡು ಬಿದ್ದಿರುವ ಎಲ್ಲ ರಕ್ತವನ್ನವೇ ಕೂಡ ಕ್ಲೀನ್ ಮಾಡಿ ಆ ವೇಟರ್ನ ಗಾಡಿಯನ್ನವೇ ಕೂಡ ನದಿ ಒಳಗಡೆಗಾಗಿನೇ ತೊಳ್ತಾರೆ. ಯಾಕಂದ್ರೆ ಪೊಲೀಸ್ನವರಿಗೆ ಏನಾದ್ರೂ ಗೊತ್ತಾದ್ರೆ ಇವರು ಜೈಲಿಗೆ ಹೋಗ್ಬೇಕಾಗುತ್ತೆ ಅಲ್ವಾ, ಆದ್ರಿಂದ ಆ ಗಾಡಿಯನ್ನ ನೀರಿನ ಒಳಗಡೆಗಾಗಿನೇ ತೊಳ್ತಾರೆ. ಅಂಡ್ ಇವಾಗ ವೇಟರ್ನ ಕತೆ ಕೂಡ ಮುಗ್ದಾಗಿರೋದ್ರಿಂದ ವಾಪಸ್ಸು ನಮ್ಮ ಕಪಲ್ಲು ಅವರ ಮನೆಗಾಗಿನೇ ಬಂದು ಇಬ್ಬರುವೆ ತುಂಬಾನೇ ಹ್ಯಾಪಿಯಾಗಿ ಒಟ್ಟಿಗೆನೆ ಸೇರ್ಕೊಂಡು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡೋದಿಕ್ಕೆ ಶುರುವಾಗ್ತಾರೆ. ಅಂಡ್ ಇಬ್ರು ಸೇರ್ಕೊಂಡು ರಾತ್ರಿ ಪೂರ್ತಿಯಾಗಿ ಮಾಂಸವನ್ನ ಕಟ್ ಮಾಡಿ ಹಾಕ್ತಾರೆ. ಅಂಡ್ ಅದೇ ರೀತಿ ಸುಸ್ತಾಗಿ ಒಂದು ಸೋಫಾ ಮೇಲೆ ಮಲಗಿರ್ಬೇಕಾದ್ರೆ ಮಾರ್ನಿಂಗ್ ಕೂಡ ಆಗುತ್ತೆ. ಅಂಡ್ ಇವಾಗ ಇವರ ಫ್ರೆಂಡ್ ಆಗಿರುವ ಮಾರ್ಕ್ ನ ಫೋನ್ ಕೂಡ ಬರುತ್ತೆ. ಸರಿ ಓಕೆ, ಏನಾಗಿದೆ ಅಂತ ಮಾರ್ಕ್ ಅವನ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ ಮಾರ್ಕ್ ಹೇಳೋ ಪ್ರಕಾರ ವೆಜಿಟೇರಿಯನ್ಗಳು ಇವರ ಅಂಗಡಿ ಒಳಗಡೆಗಾಗಿನೇ ನುಗ್ಗಿ ಎಲ್ಲವನ್ನ ಧ್ವಂಸವನ್ನ ಮಾಡಿ ಹಾಕಿದ್ದಾರೆ. ಬಟ್ ಆದ್ರೆ ಆ ಕೆಲ್ಸವನ್ನ ಮಾಡಿರೋದು ನಮ್ಮ ಕಪಲ್ಗಳೇನೋದು ಇವರಿಗೆ ಗೊತ್ತಿಲ್ಲ ಅಲ್ವಾ. ಸೊ ನಮ್ಗೂ ಕೂಡ ಏನಿವೆ ಗೊತ್ತಿಲ್ಲ ಅನ್ನೋದಾಗಿ ಆಕ್ಟಿಂಗ್ ಅನ್ನ ಮಾಡ್ತಾರೆ. ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಪೊಲೀಸ್ ನಮ್ಮ ಹೀರೋವನ್ನ ಸೈಡಿಗೆ ಕರೆದು ಮಾತಾಡೋದಕ್ಕಾಗಿನೇ ನೋಡ್ತಾನೆ. ಅಷ್ಟೇ ನಮ್ಮ ಹೀರೋಗಂತೂ ಗಾಬರಿಯಾಗಿ ಎಲ್ಲನವೇ ನೋಡ್ಗೋದಿಕ್ಕೆ ಶುರುವಾಗುತ್ತೆ. ಅಪ್ಪಿ ತಪ್ಪಿ ನಾವು ಮಾಡ್ತಿರುವ ಕೆಲ್ಸ ಪೊಲೀಸ್ನವರಿಗೆ ಗೊತ್ತಾಗ್ಬಿಡ್ತಾ ಅನ್ನೋದಾಗಿ. ಬಟ್ ಆದ್ರೆ ಆ ಪೊಲೀಸನ್ನ ನೋಡಿದ್ರೆ, ಸರ್ ನೀವು ಯಾವ್ದೋ ಹಿರಣ್ಯ ಅನ್ನುವ ಮಾಂಸವನ್ನ ಮಾಡ್ತಿದ್ದೀರಂತೆ, ಅದ್ರ ಟೇಸ್ಟ್ ನನ್ಗೂ ಕೂಡ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ, ಆದ್ರಿಂದ ಮಾಂಸವನ್ನ ನನ್ಗೂ ಕೂಡ ಪಾರ್ಸಲ್ ಅನ್ನ ಮಾಡಿ ಅನ್ನೋದಾಗಿನೇ ಕೇಳ್ತಾನೆ. ಸೊ ಆ ಪೊಲೀಸ್ಗೂ ಕೂಡ ನಮ್ಮ ಸೀಕ್ರೆಟ್ ಆದ ಮಾಂಸವನ್ನ ಕೊಟ್ಟು ಕಳ್ಗಿಸ್ತಾರೆ. ಅಂಡ್ ಇವಾಗ ಮತ್ತೆ ಕಸ್ಟಮರ್ಗಳು ತುಂಬಾನೇ ಜಾಸ್ತಿ ಆಗ್ಬಿಡೋದ್ರಿಂದ ಇವರ ಹತ್ರ ಇರುವ ಮಾಂಸ ಪೂರ್ತಿಯಾಗಿನೇ ಮತ್ತೆ ಖಾಲಿ ಆಗ್ಬಿಡುತ್ತೆ. ಅದು ಅಲ್ಲದೆ ಈ ಮಾಂಸಕ್ಕಾಗಿ ಯಾವ ಮಟ್ಟಿಗೆ ಡಿಮ್ಯಾಂಡ್ಗಳು ಬರ್ತಾನೆ ಇರುತ್ತೆ ಅಂದ್ರೆ ನಮ್ಮ ಕಪಲುವೆ ಕೂಡ ಇದನ್ನೇ ಒಂದು ದಂಧೆಯನ್ನಾಗಿ ಮಾಡ್ಕೊಬಿಡ್ತಾರೆ. ಒಬ್ರನ್ನ ಟಾರ್ಗೆಟ್ ಅನ್ನ ಮಾಡಿ ಅವರ ಕಥೆಯನ್ನ ಮುಗಿಸಿ ಹಾಕೋದು. ಆ ನಂತರ ಚಿಕ್ಕ ಚಿಕ್ಕ ಪೀಸ್ ಅನ್ನಾಗಿ ಕಟ್ಟನ ಮಾಡಿ ಅದನ್ನ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿನೇ ರುಬ್ಬಿ ಅದನ್ನ ಮಾರಾಟವನ್ನ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಹೀರೋ ಸ್ಟಾರ್ಟಿಂಗ್ ನಲ್ಲಿ ತುಂಬಾನೇ ಹೆದರ್ಕೊಳ್ತಾ ಇದ್ದ ಅಲ್ವಾ, ಇವಾಗ ಜನಗಳ ಕಥೆಯನ್ನ ಮುಗಿಸೋದಿಕ್ಕೆ ಸ್ವಲ್ಪ ಕೂಡ ಹೆದರ್ಕೊಳ್ಳೋದೇ ಇಲ್ಲ. ಸೈಲೆಂಟ್ ಆಗಿ ಹೋಗಿ ಅವರ ಕಥೆಯನ್ನ ಮುಗಿಸಿ ಮಾಂಸವನ್ನ ಎತ್ತಾಕೊಂಡೇ ಬರ್ತಿರ್ತಾನೆ. ಅದು ಅಲ್ಲದೆ ನಾವು ಇಷ್ಟೊಂದು ಕಷ್ಟವನ್ನ ಪಟ್ಟು ಮಾಂಸವನ್ನ ತರ್ತಾ ಇದೀವಿ, ಸೊ ಇದರ ಬೆಲೆಯನ್ನ ಇನ್ನವೇ ಜಾಸ್ತಿ ಮಾಡೋಣ ಅಂತ ತುಂಬಾನೇ ಕಾಸ್ಟ್ಲಿಯನ್ನ ಮಾಡ್ಬೇಕಾದ್ರೆ ಜನಗಳಿಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಆ ಮಾಂಸವನ್ನ ಕೊಟ್ಬಿಡಿ ಅನ್ನೋದಾಗಿ ಎಷ್ಟೇ ಕಾಸ್ಟ್ಲಿ ಮಾಡಿದ್ರವೇ ಕೂಡ ಅಷ್ಟು ಹಣವನ್ನ ಕೊಟ್ಟು ಪರ್ಚೇಸ್ ಅನ್ನ ಮಾಡ್ತಿದ್ದಾರೆ. ಅಂಡ್ ಇವರ ದಂಧೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗೋದಿಕ್ಕಾಗಿನೇ ಶುರುವಾಗುತ್ತೆ. ಅದು ಅಲ್ಲದೆ ನಮ್ಮ ಕಪಲು ಯಾವ ಮಟ್ಟಿಗೆ ಶ್ರೀಮಂತರಾಗಿ ಬಿಡ್ತಾರೆ ಅಂದ್ರೆ ಇವರ ಲೈಫಿನಲ್ಲಿ ನಾವ್ ಈ ರೀತಿ ಆಗ್ತೀವಿ ಅಂತ ಯೋಚನೆ ಕೂಡ ಮಾಡಿರಲ್ಲ. ಸೊ ಎಲ್ಲಾ ವಿಷಯಗಳು ಇವನ ಫ್ರೆಂಡ್ ಆಗಿರುವ ಮಾರ್ಕ್ಗೆ ಗೊತ್ತಾಗ್ಬೇಕಾದ್ರೆ ಅದ್ಯಂತ ಮಾಂಸವನ್ನ ಇಬ್ರು ಮಾಡ್ತಾ ಇದ್ದಾರೆ, ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಅದನ್ನ ಟೇಸ್ಟ್ ಮಾಡೋದಿಕ್ಕೆ ನಮ್ಮ ಕಪಲ್ಗಳ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿ ಒಂದು ಪೀಸ್ ಅನ್ನವೇ ಕೂಡ ತಿಂದು ನೋಡ್ಬೇಕಾದ್ರೆ ಮಾರ್ಕ್ ನ ಕೈಯಲ್ಲವೇ ಕೂಡ ಇದ್ರ ಟೇಸ್ಟ್ ಅನ್ನ ನಂಬೋದಿಕ್ಕೇನೆ ಆಗಲ್ಲ. ಬಟ್ ಆದ್ರೆ ಇದೇ ರೀತಿ ತಿಂದ ನಮ್ಮ ಮಾರ್ಕ್ ಅವನ ಬಾಯಿಗೆ ಏನೋ ಸಿಕ್ಕಾಕೊಂಡಾಗೆ ಫೀಲ್ ಆಗುತ್ತೆ. ಸರಿ ಓಕೆ, ಏನದು ಅಂತ ಹೊರಗಡೆ ತೆಗೆದು ನೋಡ್ಬೇಕಾದ್ರೆ ಪ್ಯಾಸ ಮೇಕರ್ ಅನ್ನುವ ಒಂದು ಚಿಕ್ಕದಾದ ಡಿವೈಸ್ ಆಗಿರುತ್ತೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಮಾರ್ಕ್ ಅವನ ಹೆಂಡತಿ ಒಬ್ಬಳು ನರ್ಸ್ ಆಗಿದ್ದಾಳೆ. ಸೊ ಈ ಡಿವೈಸ್ ಅನ್ನ ನೋಡಿದ ಕೂಡಲೇ ಇದನ್ನ ಕಂಡು ಹಿಡಿದು ಇದನ್ನ ಹಾರ್ಟ್ ಪೇಷಂಟ್ ಗಳಿಗೆ ಹಾಕ್ತಾರೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದನ್ನ ಕೇಳುವ ನಮ್ಮ ಹೀರೋಗೂ ಕೂಡ ನೆನ್ಪಾಗುತ್ತೆ, ಕೊನೆಯದಾಗಿ ನಾವು ಯಾವ ವ್ಯಕ್ತಿಯ ಕಥೆಯನ್ನ ಮುಗಿಸಿದ್ವೋ ಆಕ್ಚುಯಲ್ ಆಗಿ ಅವನೊಬ್ಬ ಹಾರ್ಟ್ ಪೇಷಂಟ್ ಆಗ್ಬಿಟ್ಟಿದ. ಮೇ ಬಿ ಅವನಿಂದಾನೇ ಇದು ಸಿಕ್ಬಿಟ್ಟಿದೆ ಅನ್ನೋದಾಗಿ ಯೋಚಿಸ್ತಾನೆ. ಬಟ್ ಆದ್ರೆ ಇವರಿಗೆ ನಿಜ ಏನು ಅನ್ನೋದು ಗೊತ್ತಾಗ್ಬಾರ್ದು ಅಲ್ವಾ, ಆದ್ರಿಂದ ನಾವು ಜಾಸ್ತಿಯಾಗಿ ಪಿಗ್ನ ಮಾಂಸವನ್ನ ಕಟ್ ಮಾಡೋದ್ರಿಂದ ಬಹುಶಃ ಅದ್ರ ಒಳಗಡೆಯಿಂದ ಬಂದಿರ್ಬೇಕು ಅನ್ಸುತ್ತೆ. ಸೊ ಎಲ್ಲ ಒಂದ್ ಕಡೆ ಬೈ ಮಿಸ್ಟೇಕ್ ಆಗಿ ಆಗ್ಬಿಟ್ಟಿದೆ ಬಿಡಿ ಅನ್ನೋದಾಗಿನೇ ತೊಳ್ಳಿ ಹಾಕೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಮಾರ್ಕ್ ಮತ್ತೆ ಅವನ ಹೆಂಡತಿ ಮಾತನ್ನ ಒಪ್ಪೋದಿಕ್ಕೆ ರೆಡಿನೇ ಇಲ್ಲ. ಆದ್ರಿಂದ ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಈ ಮಾಂಸವನ್ನ ನೀವು ಎಲ್ಲಿಂದ ತರ್ತಾ ಇದ್ದೀರಾ, ಅದು ಅಲ್ಲದೆ ನಿಮ್ಮ ಸೀಕ್ರೆಟ್ ಆಗಿರುವ ಮಾಂಸ ಯಾವ ಪ್ರಾಣಿಯದ್ದು ಅಂತ ಸಾವಿರಾರು ಕ್ವಶನ್ ಗಳನ್ನ ಕೇಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ. ಈ ರೀತಿ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ನಮ್ಮ ಕಪಲ್ಗೆ ಕೂಡ ತುಂಬಾನೇ ಕೋಪ ಬಂದು
ನಮ್ಮ ಹೀರೋ ಮತ್ತೆ ಮಾರ್ಕೋ ಇಬ್ಬರವೇ ಜಗಳ ಮಾಡೋದಕ್ಕೆ ಶುರುವಾಗ್ತಾರೆ. ಇದೇ ರೀತಿ ಹೊಡೆದಾಡ್ಕೋತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಕೋಪ ಬಂದು ಒಂದು ಸಿಚುವೇಶನ್ ಅಲ್ಲಿ ಆ ಮಾರ್ಕ್ ಅವನ ಕಿವಿಯನ್ನೇ ಕೊಚ್ಚಿ ತಿನ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ಮಾರ್ಕ್ ಮತ್ತೆ ಅವನ ಹೆಂಡತಿಗೆ ಸ್ವಲ್ಪ ಕೂಡ ನಾರ್ಮಲ್ ಅಂತ ಅನ್ಸೋದೇ ಇಲ್ಲ. ಈ ರೀತಿ ಒಬ್ಬ ಮನುಷ್ಯ ಮತ್ತೊಬ್ಬನ ಕಿವಿಯನ್ನ ಕೊಚ್ಚಿ ತಿನ್ನೋದು ಅಂದ್ರೆ ಅನ್ಯೂಶುವಲ್ ಅಲ್ವಾ? ಸೊ ಇದು ವಿಚಿತ್ರವಾಗಿ ಫೀಲ್ ಆಗಿ ಆ ಜಾಗದಿಂದಾನೇ ಹೋಗ್ಬಿಡ್ತಾರೆ. ಬಟ್ ಆದ್ರೆ ಇದೇ ಘಟನೆ ಮುಂದೊಂದು ದಿನ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಮ್ಮ ಹೀರೋಗೆ ಸ್ವಲ್ಪ ಕೂಡ ಯೋಚನೆ ಇಲ್ಲ. ಆದ್ರೂ ಕೂಡ ನಮ್ಮ ಕಪಲ್ಸ್ ಅವರ ಕೆಲಸವನ್ನ ಮುಂದುವರಿಸ್ತಾರೆ. ಇವರಿಗೆ ಬೇಕಾದ ಜನಗಳನ್ನ ಟಾರ್ಗೆಟ್ ಮಾಡೋದು, ಆ ನಂತರ ಅವರ ಕಥೆಯನ್ನ ಮುಗಿಸೋದು, ಆಸ್ ಯೂಶುವಲ್ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿನೇ ಕಟ್ ಮಾಡಿ ಇವರ ಕಸ್ಟಮರ್ ಗಳಿಗೆ ಮಾಂಸವನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಇದೇ ರೀತಿಯಾಗಿ ಇವರ ಕೆಲಸವನ್ನ ಮುಂದುವರಿಸ್ಕೊಂಡು ಬರ್ತಾನೆ ಇರ್ತಾರೆ. ಇದೇ ರೀತಿಯಾಗಿ ನಡೀತಿರ್ಬೇಕಾದ್ರೆ ಮತ್ತೊಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡೋಣ ಅಂತ ವೆಜಿಟೇರಿಯನ್ ಗಳ ಫೆಸ್ಟಿವಲ್ ನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹೀರೋವಿನ ಕಣ್ಣಿಗೆ ಒಂದು ಗುಂಡು ಗುಂಡಾಗಿರುವ ಚಿಕ್ಕ ಹುಡುಗ ಬೀಳ್ತಾನೆ. ಅಷ್ಟೇ ಆ ಹುಡುಗನ ಬಾಡಿಯನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಬಾಯಲ್ಲಿ ಜೊಳ್ಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಯಾವ ಲೆವೆಲ್ಗೆ ಅಂದ್ರೆ ನಾವು ರಸಗುಲ್ಲವನ್ನ ನೋಡಿ ಜೊಲ್ಲನ್ನ ಬಿಡಲ್ವಾ, ಅದೇ ರೀತಿ ಆ ಮಾಂಸವನ್ನ ನೋಡಿ ಜೊಲ್ಲನ್ನ ಬಿಡೋದಕ್ಕಾಗಿ ಶುರು ಮಾಡಿದಾನೆ. ಸೊ ನಮ್ಮ ಹೀರೋಗೆನೆ ಈ ವಿಷಯ ತುಂಬಾನೇ ವಿಯರ್ಡ್ ಅನ್ಸಿ ವಾಪಸ್ ಹೋಗೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಇವನ ಮಗಳು ಮತ್ತೆ ಅವಳ ಬಾಯ್ ಫ್ರೆಂಡ್ ಏನೇ ಬಂದ್ಬಿಡ್ತಾರೆ. ಆ ಲೂಯಿಸು ನಮ್ಮ ಕಪಲ್ ಅನ್ನ ನೋಡಿ ಒಂದು ಕ್ಷಣ ಶಾಕಿಗೆನೆ ಒಳಗಾಗ್ತಾನೆ. ಆಕ್ಚುಲ್ ಆಗಿ ಫೆಸ್ಟಿವಲ್ ಅನ್ನ ಮಡಗಿರೋದೇ ವೆಜಿಟೇರಿಯನ್ ಗಳಿಗೆ, ಬಟ್ ಆದ್ರೆ ಇಲ್ಲಿ ನಾನ್ ವೆಜಿಟೇರಿಯನ್ ಗಳು ಏನನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿನೇ ಕೇಳ್ತಾನೆ. ಅದು ಅಲ್ಲದೆ ಇತ್ತೀಚೆಗೆ ವೆಜಿಟೇರಿಯನ್ ಗಳು ನಿಧಾನವಾಗಿ ಕಡಿಮೆ ಆಗ್ತಿದ್ದಾರೆ. ಖಂಡಿತ ನಮ್ಗೆ ಚೆನ್ನಾಗಿನೇ ಗೊತ್ತಿದೆ, ಅದ್ರ ಹಿಂದೆ ಕೆಲಸ ಮಾಡ್ತಿರೋದು ನಾನ್ ವೆಜಿಟೇರಿಯನ್ ಗಳೇ. ಆ ನಾನ್ ವೆಜಿಟೇರಿಯನ್ ಗಳಲ್ಲಿ ನೀವು ಕೂಡ ಒಬ್ರು ಅನ್ನೋದಾಗಿನೇ ಹೇಳಿ ಆ ಲೂಯಿಸು ಆ ಜಾಗದಿಂದಾನೇ ಹೊರಟೋಗ್ಬಿಡ್ತಾನೆ. ಅಂಡ್ ಇದೇ ಫೆಸ್ಟಿವಲ್ ನಲ್ಲಿ ಜುಟನ್ನ ಬಿಟ್ಕೊಂಡಿರುವ ಮತ್ತೊಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ಒಂದು ವೆಜಿಟೇರಿಯನ್ ಗಳ ಗ್ರೂಪ್ ನಮ್ಮ ಕಪಲ್ ಅನ್ನ ಕರ್ಕೊಂಡು ಮಾರ್ಕ್ ಅವನ ಅಂಗಡಿ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿನೇ ಹೋಗಿದ್ರು ಅಲ್ವಾ, ಅದ್ರಲ್ಲಿದ್ದಂತಹ ಒಬ್ಬ ವೆಜಿಟೇರಿಯನ್ನೇ ಈ ವ್ಯಕ್ತಿ. ಸೊ ಆ ವ್ಯಕ್ತಿಗೆ ನಮ್ಮ ಕಪಲ್ಲು ನಾನ್ ವೆಜ್ ಆಗಿದ್ರೆ ವೆಜಿಟೇರಿಯನ್ ಗಳ ಹಾಗೆ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಂತರ ಅವತ್ತು ನೈಟು ನಮ್ಮ ಹೀರೋ ಮಾಂಸವನ್ನ ಕಟ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಪೊಲೀಸ್ ಆಫೀಸರ್ ಕೂಡ ಈ ಜಾಗಕ್ಕಾಗಿನೇ ಬಂದ್ಬಿಡ್ತಾನೆ. ನಾನು ಕೂಡ ಮಾಂಸ ಯಾವ್ದ್ರದ್ದು ಅಂತ ನೋಡೋದಿಕ್ಕಾಗಿ ಬಯಸ್ತೀನಿ, ಇಷ್ಟೊಂದು ರುಚಿಯಾಗಿರುವ ಹಿರಣ್ಯ ಮಾಂಸವನ್ನ ತೋರಿಸ್ತಿ ಅನ್ನೋದಾಗಿನೇ ಕೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಕಪಲ್ಸ್ ಹಾಕೊಂಡಿರುವ ಒಂದು ಡಾಗು ಕಟ್ ಮಾಡಿ ಮಡಗಿರುವ ಒಂದು ಕೈ ಪೀಸ್ ಅನ್ನ ಕೊಚ್ಕೊಂಡೇ ಬರುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗಂತೂ ಗಾಬ್ರಿಯಾಗಿ ಜಾಮೂನೆಲ್ಲ ಅಲ್ಗಾಡುತ್ತೆ. ಆದ್ರೂ ಕೂಡ ಹೇಗಾದ್ರೂ ಮಾಡಿ ಪೊಲೀಸ್ ಅವನನ್ನ ಸಂಭಾಳಿಸ್ಬೇಕು ಅಲ್ವಾ. ಸರ್ ಸದ್ಯಕ್ಕೆ ಹಿರಣ್ಯ ಮಾಂಸ ಖಾಲಿ ಆಗ್ಬಿಟ್ಟಿದೆ, ಸೊ ಔಟ್ ಆಫ್ ಸ್ಟಾಕ್ ಆಗಿರೋದನ್ನ ಹೇಗೆ ತೋರ್ಸಕ್ಕಾಗುತ್ತೆ ಅಲ್ವಾ. ಸೊ ಮುಂದಿನ ಸಾಲಿ ಬಂದಾಗ ಖಂಡಿತ ನಿಮ್ಮನ್ನ ಕರೆದು ತೋರಿಸ್ತೀನಿ ಅಂತ ಕೊನೆಗೆ ಆ ಪೊಲೀಸನ್ನ ಹೊರಗಡೆಗಾಗಿನೇ ಕಳಿಸ್ತಾನೆ. ಸದ್ಯ ಆ ನಾಯಿ ಕಚ್ಕೊಂಡು ಬಂದಿರುವ ಪೀಸನ್ನ ಈ ಪೊಲೀಸ್ನವನು ನೋಡೋದಿಲ್ಲ. ಅಂಡ್ ಇದೇ ರೀತಿ ನಮ್ಮ ಹೀರೋ ಕೂಡ ಎಲ್ಲ ಕೆಲ್ಸವನ್ನ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಇವನ ಮಗಳು ಮತ್ತೆ ಬಾಯ್ ಫ್ರೆಂಡ್ ಕೂಡ ಇವರ ಮನೆಗಾಗಿನೇ ಬರ್ತಾರೆ. ಅಂಡ್ ಇವಾಗ ಲೂಯಿಸ್ ಕೂಡ ನಮ್ಮ ಹೀರೋಗೆ ಸಾರಿಯನ್ನ ಕೇಳ್ತಾನೆ. ಆ ಫೆಸ್ಟಿವಲ್ ನಲ್ಲಿ ಎಲ್ರ ಮುಂದೆ ಹಾಗೆ ಮಾತಾಡಬಾರ್ದಾಗಿತ್ತು, ಬಟ್ ಆದ್ರೆ ನನ್ನ ಎಲ್ಲಾ ವೆಜಿಟೇರಿಯನ್ ಫ್ರೆಂಡ್ ಗಳಿವೆ ಒಬ್ಬೊಬ್ಬರಾಗಿ ಕಾಣಿ ಆಗ್ತಿದ್ದಾರೆ, ಸೊ ಕೋಪದಲ್ಲಿ ಆ ರೀತಿ ಮಾತಾಡ್ಬಿಟ್ಟಿ ಅನ್ನೋದಾಗಿ ಸಾರಿಯನ್ನ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಸೋಫಿ ಹೀರೋಗೆ ಏನನ್ನ ಹೇಳ್ತಾಳೆ ಅಂದ್ರೆ ಹೇಗಾದ್ರೂ ಮಾಡಿ ಇವತ್ತು ನೈಟೇ ಲೂಯಿಸ್ ಅನ್ನ ಮುಗಿಸೋದಿಕ್ಕಾಗಿನೇ ಹೇಳ್ತಾಳೆ. ಹೌದು, ಇವರ ಮುಂದಿನ ಟಾರ್ಗೆಟ್ ಬೇರೆ ಯಾರಿಗೂ ಅಲ್ಲ, ಇವಳ ಮಗಳ ಬಾಯ್ ಫ್ರೆಂಡ್ ಏನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಹೀರೋಗೆ ಎಲ್ಲನೂ ರಿಯಲೈಸ್ ಆಗೋದಿಕ್ಕೆ ಶುರುವಾಗುತ್ತೆ. ನಮ್ಮ ಸೋಫಿ ಅಂತೂ ಮಗಳ ಬಾಯ್ ಫ್ರೆಂಡ್ ಅನ್ನೋದನ್ನವೇ ಕೂಡ ಮರ್ತು ಇವಳ ಮೇಲೆ ಕಂಟ್ರೋಲ್ ಅನ್ನ ತಪ್ಪಿ ಬೇರೆ ಲೆವೆಲ್ಗೆನೆ ಹೋಗ್ಬಿಟ್ಟಿದ್ದಾಳೆ. ಆದ್ರಿಂದ ನಮ್ಮ ಹೀರೋ ಸ್ವಲ್ಪ ಶಾಂತವಾಗಿನೇ ಯೋಚಿಸಿ ಲೂಯಿಸ್ ಅನ್ನ ಆದಷ್ಟು ಬೇಗ ಈ ಮನೆಯಿಂದ ಆಚೆಗಾಗಿನೇ ಕಳಿಸ್ತಾನೆ. ಅಷ್ಟೇ ಇದನ್ನ ನೋಡುವ ಸೋಫಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಲೋ ಗಂಡ, ಕೈಗೆ ಬಂದಿರುವ ತೂತನ ಬಾಯಿಗೆ ಬರ್ದಿರುವ ಹಾಗೆ ಮಾಡ್ಬಿಟ್ಟಿಯಲ್ಲೋ, ಇಷ್ಟೊಂದು ಕಟ್ಮಸ್ತ್ ಆಗಿರುವ ಮಾಂಸವನ್ನ ಕಳಿಸ್ಬಿಟ್ಟಲ್ಲ ಅನ್ನೋದಾಗಿ ಬೈತಾಳೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಇಲ್ಲಿಗೆನೆ ನಿಲ್ಲಿಸ್ಬಿಡೋಣ, ಇನ್ ಮುಂದೆ ಈ ಕೆಲ್ಸವನ್ನ ಮಾಡೋದೇ ಬೇಡ ಅನ್ನೋದಾಗಿ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಕಸ್ಟಮರ್ಗಳು ಇವರ ಅಂಗಡಿಗೆ ಬರ್ಬೇಕಾದ್ರೆ ನೋಡಿ, ಇನ್ ಮುಂದೆ ನಮ್ಮ ಅಂಗಡಿಯಲ್ಲಿ ಹಿರಣ್ಯ ಮಾಂಸ ಸಿಗೋದಿಲ್ಲ, ಇವಾಗ ಆ ಮಾಂಸ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ. ಅದು ಅಲ್ಲದೆ ಸಪ್ಲೈಯರ್ ಕೂಡ ನಮ್ಮ ಜೊತೆ ಡೀಲ್ ಅನ್ನ ಕಟ್ ಮಾಡ್ಕೊಂಡಿದ್ದಾರೆ, ಸೊ ಇನ್ ಮುಂದೆ ಈ ಮಾಂಸವನ್ನ ಕೊಡೋದಿಕ್ಕಾಗಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳುವ ಕಸ್ಟಮರ್ಗಳೇ ಕೂಡ ಕೋಪವನ್ನ ಮಾಡ್ಕೋತಾರೆ, ಯಾಕಂದ್ರೆ ಗಂಟೆಗಟ್ಟಲೆ ಮಾಂಸಕ್ಕಾಗಿ ಇವರು ಲೈನ್ ಅಲ್ಲಿ ನಿಂತು ಬರ್ತಾ ಇದ್ದಾರೆ ಅಲ್ವಾ. ಇವಾಗ ಸಡನ್ ಆಗಿ ಮಾಂಸನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಗ್ಬೇಡ, ಸೊ ಎಲ್ಲರಿವೆ ಜಗಳವನ್ನ ಮಾಡ್ಕೊಂಡೆ ಹೊರಟೋಗ್ಬಿಡ್ತಾರೆ. ಅಂಡ್ ಬೇಜಾರನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಕೂಡ ಸೋಫಿಯನ್ನ ಒಂಟಿಯಾಗಿನೇ ಬಿಟ್ಟು ಇವನುವೇ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಸೋಫಿ ಒಳಗಡೆ ಒಂಟಿಯಾಗಿ ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ
ಅದೇ ವೆಜಿಟೇರಿಯನ್ ಗಳ ಗ್ಯಾಂಗಿಗೆ ಇವರು ನಾನ್ ವೆಜ್ ಅನ್ನ ತಿನ್ನೋರು ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಇವಾಗ ಅದೇ ವೆಜಿಟೇರಿಯನ್ ಗ್ಯಾಂಗು ಒಳಗಡೆಗಾಗಿನೇ ಬರ್ತಾರೆ. ನಂತರ ಈ ಅಂಗಡಿಯ ಎಲ್ಲಾ ಡೋರ್ ಗಳನ್ನವೇ ಮುಚ್ಚಿ ಹಾಕಿ ನಮ್ಮ ಸೋಫಿಯನ್ನ ಒಂದು ಜಾಗದಲ್ಲಿ ಕಟ್ಟಾಕಿ ಕಿಡ್ನಾಪ್ ಅನ್ನ ಮಾಡ್ತಾರೆ. ಯಾಕಂದ್ರೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಕೂಡ ವೆಜಿಟೇರಿಯನ್ ಗಳ ಹಾಗೆ ನಾಟಕವನ್ನ ಮಾಡಿದ್ರಿ ಅಲ್ವಾ. ಸೊ ಇವಾಗ ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ನೋಡಿ ಅನ್ನೋದಾಗಿ. ಅಂಡ್ ಹೊರಗಡೆ ಹೋಗಿದ್ದ ನಮ್ಮ ಹೀರೋ ಕೂಡ ವಾಪಸ್ಸು ಅಂಗಡಿ ಕಡೆಗೆ ಬರ್ಬೇಕಾದ್ರೆ ಈ ವೆಜಿಟೇರಿಯನ್ ಗಳ ವ್ಯಾನ್ ಇರೋದನ್ನ ಗಮನಿಸ್ತಾನೆ. ಆದ್ರಿಂದ ಒಂದು ಕ್ಷಣ ಕೂಡ ಲೇಟ್ ಅನ್ನ ಮಾಡಬಾರ್ದು ಅಂತ ಒಳಗಡೆಗಾಗಿ ಬಂದು ನೋಡ್ಬೇಕಾದ್ರೆ ಅದೇ ರೀತಿ ನಮ್ಮ ಸೋಫಿಯಾ ಕಥೆನ ಮುಗಿಸೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಅಷ್ಟೇ ಇದನ್ನ ನೋಡ್ತಿದ್ದಾಗೆ ನಮ್ಮ ಹೀರೋವಿನ ಡಾಗ್ ಒಂದು ಪರ್ಸನ್ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ನಂತರ ನಮ್ಮ ಹೀರೋ ಕೂಡ ಒಂದು ಕಥೆಯನ್ನ ತೆಗೆದು ಒಂದು ಲೇಡಿಯ ಮೇಲೆ ಎಷ್ಟು ಕಚ್ಚಕಂತ ಅವಳ ಕಥೆಯನ್ನೇ ಮುಗಿಸಿ ಹಾಕ್ತಾನೆ. ಬಟ್ ಆದ್ರೆ ಇನ್ನವೇ ಒಬ್ಬ ವೆಜಿಟೇರಿಯನ್ ಬದುಕಿದಾನೆ ಅಲ್ವಾ, ಅವನು ನಮ್ಮ ಹೀರೋಗೆ ಎರ್ರ ಬಿರಿಯಾಗಿನೇ ಹೊಡೆದು ಮಾಂಸವನ್ನ ನೇತಾಕುವಂತಹ ಒಂದು ಉಕ್ಕಿಗೆ ನಮ್ಮ ಹೀರೋವನ್ನ ತಂದು ನೇತಾಕ್ತಾನೆ. ನೆಕ್ಸ್ಟ್ ನಮ್ಮ ಹೀರೋವಿಗೆ ಎರ್ರ ಬಿರಿ ಹೊಡಿಯೋದಕ್ಕಾಗಿ ಶುರು ಮಾಡ್ಕೋತಾನೆ. ಬಟ್ ಆದ್ರೆ ಇದೇ ಗ್ಯಾಪ್ ಅಲ್ಲಿ ನಮ್ಮ ಸೋಫಿ ಕೂಡ ಅವಳ ಕೈಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗಿ ಟ್ರೈ ಮಾಡಿ ಫೈನಲಿ ಬಿಡಿಸ್ಕೊಂಡು ಒಂದು ಹುಕ್ಕನ್ನ ಎಸ್ತು ಆ ವೆಜಿಟೇರಿಯನ್ ಕಥೆಯನ್ನೇ ಮುಗಿಸಿ ಹಾಕ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅನ್ನ ತೋರಿಸ್ಬೇಕಾದ್ರೆ ಈ ಮಾರ್ಕ್ ಮತ್ತೆ ಅವನ ವೈಫ್ ಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗಿತ್ತು ಅಲ್ವಾ. ಆದ್ರಿಂದ ಪೊಲೀಸ್ ಅವರ ಡಿಪಾರ್ಟ್ಮೆಂಟ್ ನ ಹತ್ರಕ್ಕಾಗಿನೇ ಬಂದು ನಮ್ಮ ಕಪಲ್ ಗಳ ಬಗ್ಗೆ ಎಲ್ಲಾ ವಿಷಯಗಳನ್ನ ಹೇಳ್ಕೊತಾರೆ. ಅದು ಅಲ್ಲದೆ ಎಲ್ಲಾ ವೆಜಿಟೇರಿಯನ್ ಗಳಿವೆ ಅಚಾನಕ್ ಆಗಿ ಮಾಯವಾಗ್ತಿರೋದ್ರಿಂದ ಈ ಪೊಲೀಸ್ ನವರು ಕೂಡ ಎನ್ಕ್ವೈರಿಯನ್ನ ಮಾಡಿ ನೋಡ್ಬೇಕಾದ್ರೆ ಫೈನಲಿ ನಮ್ಮ ಕಪಲ್ ಗಳ ನಿಜವಾದ ಬಣ್ಣ ಬಯಲಾಗುತ್ತೆ. ಅಂಡ್ ಅದೇ ರೀತಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಕಪಲ್ಲು ಇಲ್ಲಿವರೆಗೂ ಸರಿಸುಮಾರು 30 ಜನಗಳ ಖಾತೆಯನ್ನ ಮುಗಿಸಿ ಹಾಕಿದ್ದಾರೆ. ಸೊ ಇವ್ರನ್ನ ಕರ್ಕೊಂಡು ಕೋರ್ಟ್ಗೆ ಕೂಡ ಸಬ್ಮಿಟ್ ಅನ್ನ ಮಾಡ್ಬೇಕಾದ್ರೆ ಫೈನಲಿ ಇವರು ಮಾಡಿರುವ ತಪ್ಪಿಗಾಗಿ ಶಿಕ್ಷೆಯನ್ನ ಕೊಡಲಾಗುತ್ತೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸೂಪರ್ ಡೂಪರ್ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ನೀವು ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅದು ಅಲ್ಲದೆ ನಾವು ಈ ಮೂವಿಯನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೋಸ್ಕರ ಮಾಡಿದೀವಿ. ಸೊ ನಿಮ್ಮ ಲೈಫ್ ಅಲ್ಲಿರುವ ಎಲ್ಲಾ ಪ್ರಾಬ್ಲಮ್ ಗಳನ್ನ ಮರೆತು ನಾವು ಕೊಡುವ ಮಾಸ್ ಆಗಿರುವ ಮೂವಿಗಳನ್ನ ನೋಡಿ ಎಂಜಾಯ್ ಅನ್ನ ಮಾಡಿ. ಅದು ಅಲ್ಲದೆ ಈ ಮೂವಿಯನ್ನ ನೋಡಿದ್ಮೇಲೆ ನಿಮ್ಮ ಫೀಲಿಂಗು ಯಾವ ರೀತಿ ಇದೆ ಅನ್ನೋದು ನಮ್ಗೆ ಚೆನ್ನಾಗಿನೇ ಗೊತ್ತಿದೆ. ಆದ್ರೂ ಕೂಡ ಕಮೆಂಟ್ ಮೂಲಕ ಎಲ್ಲವನ್ನ ಟೈಪ್ ಮಾಡಿ ನಮ್ಗೆ ತಿಳಿಸ್ಬಿಡಿ. ಅದು ಅಲ್ಲದೆ ಇಷ್ಟೊಂದು ಕಷ್ಟವನ್ನ ಪಟ್ಟು ನಿಮಗಾಗಿ ವಿಡಿಯೋವನ್ನ ತರ್ತೀವಿ ಅಲ್ವಾ. ಸೊ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಅನ್ನ ಕೊಡಿ. ಅದು ಅಲ್ಲದೆ ಇನ್ನವೇ ನಿಮ್ಗೆ ಬೇರೆ ಲೆವೆಲ್ ನಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಮೂವಿ ಜಾದುಲೋಕ ಅನ್ನುವ ಮತ್ತೊಂದು ಚಾನೆಲ್ ಅನ್ನುವೇ ಕ್ರಿಯೇಟ್ ಮಾಡಿದೀವಿ. ಅಂಡ್ ಅದ್ರ ಲಿಂಕ್ ಅನ್ನುವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ಫಟಾಫಟ್ ಅಂತ ನಮ್ಮ ಮತ್ತೊಂದು ಚಾನೆಲ್ ಅನ್ನುವೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೂ ಕೂಡ ನಮ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಅನ್ನ ಕೊಡಿ. ಅಂಡ್ ಅದ್ರಲ್ಲಿವೆ ಭಯಂಕರವಾದ ಮೂವಿಗಳನ್ನ ಆಲ್ರೆಡಿ ಅಪ್ಲೋಡ್ ಅನ್ನ ಮಾಡ್ತಾ ಇದೀವಿ. ಸೊ ಇವಾಗ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಬೇಕಾಗಿದೆ ಗಾಯ್ಸ್. ಸರಿ, ಹಾಗಿದ್ರೆ ನೀವು ಸಬ್ಸ್ಕ್ರೈಬ್ ಅನ್ನ ಮಾಡಿದೀರಾ ಅಂದ್ರೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.